ನೋಡಿ ಫ್ರೆಂಡ್ಸ, ನಮ್ಮ ಮನೆಯಲ್ಲಿ ಮಗನ ಮದುವೆ ಇಟ್ಕೊಂಡಿದ್ದೀವಿ ರೀ. ಸಣ್ಣ ಒಂದು ಅವನ ಮದುವೆಗೆ ನಮ್ಮ ಮಗಳು ಜೋಳದ ಹಿಟ್ಟು ಹಾಕಕ್ಕೆ ಹೋಗಿದ್ಲು ರೀ. ಬಂದಾಳ. ಆ ಸನ್ನಿವೇಶ ಇವತ್ತಿನ ವಿಡಿಯೋದೊಳಗೆ ನಿಮಗೆ ತಿಳ್ಸಾಕತ್ತೀವಿ ಫ್ರೆಂಡ್ಸ. ಸಪೋರ್ಟ್ ಮಾಡಿ. ಬಂದೇವ ಬಾ. ಯಾರ್ಯಾರ ಮನೆಗೆ ಹಾಕಿ ಬಂದೇವ? ಯಾವ ಮನೆಗೆ ಹೋಗಿದ್ದೆ ನನ್ನ ತಾಯಿ? ಯವ್ವ, ನಮ್ಮ ಓನ್ಯಾಗ ಮೊದಲು ಇತ್ತಿಂದ ಸಂಘ ದೊಡ್ಡವ್ರ ಮನೆಯಿಂದ ಹಿಡಿದು ಮ್ಯಾಲಕ್ಕೆ ಹನುಮಂತಿಯವ್ರ ಗುಡಿ ಮಾಟ, ಡಂಗ್ರೋಜರ ಮನೆ ಮಾಟ ಹಾಕಿ ಬಂದೇನು. ಮತ್ತು ಇಲ್ಲೇ ಇತ್ತಾಗ ಒಂದು ಚೀಟಿ ಹಿಟ್ಟು ಹಾಕ್ಯಾನ ನೋಡಿ. ಇತ್ತಾಗ ಹೋಗೈತಿ ನಮ್ಮ ಮನೆಯಿಂದ ಇತ್ತಾಗ ತೆಳಗೆ ದರ್ಗಾಡದ ಕಡೆ ಒಂದು ಚೀಟಿ ಹಿಟ್ಟು ಹೋಗೈತಿ ನೋಡಿ. ಒಟ್ಟು 16 ಕಲ್ಪು ಹಿಟ್ಟು ಹಾಕ್ದಂಗೆ ಆಗೈತಿ. ಮತ್ತು ಆದ್ರೆ ನಾನು ಹಿಂದಿನ ಓಣಿಗೆ ಹೋಗಿಲ್ವ, ಅತ್ತಾಗ ಇದರ ರೋಡಿನ ಕಡೆ ಬಾಜು ಓನ್ಯಾಗ ಮನೆಗಳು ಅದಾವಲ್ಲ, ಅಲ್ಲಿ ಹೋಗಿಲ್ವ ನಾನು. ಮತ್ತು ಈಗ ಹೊತ್ತಾಗೈತಿ, ಮುಂಜಾನೆಗೆ ಹಾಕಿ ಬರಲಿ ನಾನು. ಈಗ ಮತ್ತು ಯಾರನ್ನಾರ ಕರ್ಕೊಂಡು ಹಾಕಿ ಬರಲಿ. ಯವ್ವ, ನಾಳೆಗೆ ಮತ್ತು ಹಾರೆ ಅದಾವ, ಇನ್ನೂ ನೇಮ್ ಅದಾವು. ನಾವು ಶಾವಿಗೆ ಒಂದು 5 ಮಂದಿ ಮುತ್ತೈದರ ಕರ್ಕೊಂಬಂದು ಶಾವಿಗೆ ಹೊಸಿಬೇಕು. ನಾಳೆಗೆ ಕೆಲಸ ಅದಾವ. ಒಂದು 5 ಮಂದಿ ಮುತ್ತೈದಾರ ಕರ್ಕೊಂಬಂದು ಶಾವಿಗೆ ನೇಮ ಮಾಡ್ಬೇಕವ್ವ. ಈಗ ಹಿಟ್ಟು ನೆನೆ ಇಡ್ತೀನಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಹಿಟ್ಟು ನೆನೆ ಇಡ್ತೀನಿ. ನಾಳೆಗೆ ಅದನ್ನ ನೇಮ ಮಾಡೋಣ ತಂಗಿ. ಹೌದಾ, ಶಾವಿಗೆ ನೇಮ ಮಾಡೋಣ? ಶಾವಿಗೆ ಹೊಸಿನ? ಹ್ಞೂ ದೇವ, ಶಾವಿಗೆ ಹೊಸಿನು. ಸ್ಯಾಂಡಿಗೆ ಇಡೋನು. ಒಂದಿಟ್ಟು ಅಂಗಡಿಯಾಗಿಂದು ಬೊಂಬೆ ರವೆ ತರಿಸಿ ನೆನಾಕ್ತೀನಿ. ಒಂದೇಸು ಶಾಂಡ್ಗೆ ಇಟ್ಟು ಶಾಂಡ್ಗೆ ನೇಮ ಮಾಡೋಣ, ಶಾವಿಗೆ ನೇಮ ಮಾಡೋಣ ತಂಗಿ. ಮತ್ತು ನೋಡು, ನಾಳೆ ಲಗ್ನ ಆಗಿಂದ ವರ್ಷ ಮಠ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ. ಅಂದ್ರೆ ಹಾಲ್ಗಂಬ ಇಳು ಕೊಡ್ದೆ ನಾವು ಒಂದಿವ್ಸ ಉಂಡೆ ಕಟ್ಕೊಂಡು ಉಂಡೆ ನೇಮ ಮಾಡ್ಬೇಕವ್ವ. ಗೌಲಿ, ಶುಂಠಿ ಬೀಜ, ಶಾಂಡ್ಗೆ ಇಂಥವೆಲ್ಲ ಮಾಡ್ಕೊಂಡ್ರೆ ಬ್ಯಾಸಿಗೆ ಮಾಡಿಡಕ್ಕೆ ಬರ್ತೈತಿ. ಹೌದಾ, ಹಂಗಾರೆ ಭಾಳ ಕೆಲಸ ಅದಾವ ಬಿಡುವ. ಹಂಗಾರೆ ನನಗೆ ಒಟ್ಟು ಚಹಾ ಕುಡಿದು ಯಾರನ್ನಾರ ಕರ್ಕೊಂಡು ಹಿಟ್ಟು ಹಾಕಕ್ಕೆ ಹೋಗ್ಬರ್ತೀನಿ ನಾನು. ಹೌದವ, ಇಷ್ಟೆಲ್ಲ ಕೆಲಸ ಅದಾವ? ಹಂಗಾರೆ ಭಾಳ ಅದಾವ ಬಿಡುವ ನೇಮ್ಗಳು ನಿಮ್ಮವು. ಆತ, ಹಂಗಾರೆ ನಾನು ಹಿಟ್ಟಕ್ಕೆ ಹಾಕೋತೀನಿ. ಹೌದಾ ತಂಗಿ, ಹಂಗೆ ಮಾಡಿ ಅನ್ವ. ಒಂದು ಕಲ್ಯಾಣ ಕಟ್ಟಬೇಕಂದ್ರೆ ಭಾಳ ಕೆಲಸ ಅದಾವೆ ಇವ. ಇಲ್ಲಿ ನೋಡು, ನಿಂಗಪ್ಪ ಎಲ್ಲಿ ಹೊರಗೆ ಅಡ್ಡಾಡಕ್ಕೆ ಹೋಗ್ಬೇಡಪ್ಪ ನೀನು ಮದುವಾಗ. ಮತ್ತು ಅಲ್ಲೇ ಸೈಕಲ್ ಮೋಟ್ರ್ ತೊಗೊಂಡು ಅಡ್ಡಾಡಕ್ಕೆ ಹೋಗ್ಬೇಡ. ಲಗ್ನ ಭಾಳ ದಿನ ಇಲ್ಲ, ಇನ್ನೊಂದು 8 ದಿನ ಐತಿ. ಲಗ್ನ ಪತ್ರ ಕೊಡಾಕ ಇವರು ನಂಗೆ ಹೋಗಂದ್ರವ. ನಾನು ಮುತ್ತಪ್ಪಗೆ ಮತ್ತು ಕುಮಾರ್ಗೆ ಸೈಕಲ್ ಮೋಟ್ರ್ ಕೊಟ್ಟು ಗಾಡಿಗೆ ಎಣ್ಣೆ ಹಾಕಿಸಿ ಕೊಟ್ಟು ಕಳ್ಸೀನಿ ಅವ್ರನ್ನ. ಹೌದಾ, ಯಾವ ಊರಿಗೆ ಕೂಡ ಅಂದಿರಿ? ಮತ್ತು ಅವ್ರಿಗೆ ಚೆಂದಾಗಿ ನಿಮ್ಮ ಮಂದಿ ಬಳಗ ಎಲ್ಲೆಲ್ಲದಾರ ನೋಡಿ ಹೇಳಿ ಲಗ್ನ ಪತ್ರ ಮತ್ತು ಲಗ್ನ ಪತ್ರ ಕೊಡುವ ಪತ್ಲುಗಳು ಎಲ್ಲನೂ ಬರ್ಸಿಸಿ ಚೆಂದಾಗಿ ಹೊಂದಿಕೆ ಮಾಡಿಕೊಟ್ರೆ. ಕೊಟ್ಟಿನಿವ ತಂಗಿ, ಇನ್ನೊಮ್ಮೆ ಹೇಳ್ತಾನೆ ನಿನಗೆ. ನೀನೋಟು ಎಲ್ಲಿ ಯಾವ ಊರು ಬಿಟ್ಟಿದ್ರೆ ಹೇಳಿವ ನಿಮ್ಮ ತಮ್ಮಗೆ. ಮತ್ತು ಎಡ್ರಾಮಕ್ಕಿ ಸಾಮಕ್ಕತ್ತಿಗೆ ಸೀರೆ ಹಾಕಿರಿಲ್ಲ ಆಕೆಗೆ. ಮತ್ತು ಪತ್ಲ ಕೊಟ್ಟಿಗಿಟ್ರಿ ಆಕೆಗೆ. ಲಗ್ನ ಪತ್ರ ಕೂಡ ಸೀರೆ ಉಡ್ತಾಳೆ ಆಕೆಗೆ. ಸೀರೆ ಕೊಡ್ರಿ. ಮತ್ತು ಅದೆಲ್ಲ ಕೊಟ್ರೆ ನಡಿತೈತಿ ಬಿಡು. ಮನ್ಯಾಗ ಸ್ವಸ್ಥರದಾರ, ಆದರೂ ಆಕೆ ಭಾಳ ಸಣ್ಣ ಮನಸ್ನಾಗದಾಳ. ಸೀರೆ ಕೊಡ್ರಿ ಆಕೆಗೆ. ಆಕೆ ಅವ್ವ ಮೊನ್ನೆ ಹೇಳ್ಯಾಳ, ಆಕೆ ಸಾಮಕ್ಕತ್ತಿಗೆ 1800 ರೂಪಾಯಿ ಸೀರೆ, ಒಂದಿನ ಜಂಪರು ಎಲ್ಲ ರೆಡಿ ಮಾಡಿ ಇಟ್ಟಾಳೆ ಈಕೆ. ಅವೆಲ್ಲ ಊರು ಕೊಟ್ಟು ಬರಲಿ. ಅವ್ರು ಕೊಟ್ಟು ಬಂದಿಂದ ಒಂದು ದಿವ್ಸ ಅಪ್ಪನ ಕಳಿಸ್ಕೊಡಕ್ಕೆ ಬರ್ತದೆ. ಅಪ್ಪ ಹೋಗಿ ಕೊಟ್ಟು ಬರ್ತಾನೆ. ಯವ್ವ, ಆಕಿ ಭಾಳ ಸಡಬರ್ಕೆದಾಳ. ಸಣ್ಣಾಕಿ ನಿಮ್ಮ ಅಪ್ಪನ ಕಳ್ಸೋಣ ಸೀರೆ ಕೊಟ್ಟು ಲಗ್ನ ಪತ್ರ ಕೊಟ್ಟು ಹೋಗಿ ಹೇಳಿ ಬಂದಂದ್ರೆ ಮುಂದಿರ್ತ ಬರಲಿ. ಮತ್ತು ದೇವ್ರ ಕಾರ್ಯ ಮಾಡುವಾಗ, ಲಗ್ನದಾಕಿ ಗಂಟು ಕಟ್ಟುವಾಗ ಜೋಗಮ್ಮ ಮಕ್ಕಳ ಒಟ್ಟು ಕುತ್ಕೊಂಡು ಹೇಳಿದ್ರೆ ನಾವು ಮಾಡ್ತೇವೆ. ಎಲ್ಲ ಹೊಂದಿಕೆ ಕತಿ. ಅಲ್ಲ ತಮ್ಮ, ಮಗ ಜೋಳಿ ಅವ್ರು ಹಾಕಿಸ್ಕೊಂಡ್ರೆ ಮತ್ತು ನೋಡಿಪ್ಪ ನೀನು ಮುಂದಿರ್ತ ಹಾಕಿ ಇಲ್ಲ ನೋಡು ಏನೇನು ತೊಗೊಂಡು. ಈಗ ನೆನಪು ಮಾಡ್ಕೊರಿ ಎಲ್ಲನೂ. ನಾನು ಸೂಟ್ ತೊಗೊಂಡೇನು. ಮತ್ತು ಮಾವ ಎಲ್ಲ ಹೇಳಿದ. ಅವ ವಾಚ್ ಕೊಡಿಸ್ಯಾನ ನನಗೆ, ಬಸಪ್ಪ ಮಾವ. ಅಪ್ಪ ಎಲ್ಲ ಚೆಂದಾಗಿ ನೆನಪಲ್ಲಿ ಹೊಂದಿಕೆ ಮಾಡಿಟ್ಕೊಯ್ಯಾಕ. ಆಗ ಅರಿಬಿ ಭಾಳ ಅಕ್ಕವು ನೋಡು. ನಿನಗೆ ಲಗ್ನದ ಹಾಕಿ ಗಂಟು ಕಟ್ಟುವಾಗ ಮತ್ತು ಒಂದಿಟ್ಟು ಅರಸನ ಹಚ್ಚಿ 5 ಮಂದಿ ಮುತ್ತೈದರ ನೇಮ ಮಾಡ್ರಿ ಅಂತಾರೆ. ನೇಮ ಮಾಡಿ ನಿನ್ನ ಬಚ್ಚಲಾಗ ಎರಿಬೇಕು. ಆಗ ಅರಿಬಿ ಬೇಕು. ದೇವ್ರಿಗೆ ಮಾಡೋಗಬೇಕಪ್ಪ. ನೀನು ಸಣ್ಣವ, ನಿನಗೆ ಹೊರಿಸ್ತಾರೆ. ಮೈಲಾರ್ಲಿಂಗಪ್ಪನ ಹೊರಬೇಕು. ಸುರ್ಗಿ ನೀರು ಬಿದ್ದಿಂದ ಬೇಕು ನಿನಗೆ ತಮ್ಮ. ಅಕ್ಕಿ ಕಾಳು ಬಿದ್ದಿಂದ ಒಳಗಿನ ಅಕ್ಕಿ ಕಾಳು ಬಿದ್ದಿಂದ ಮತ್ತು ದೈವದ ಅಕ್ಕಿ ಕಾಳು ಬಿಡ್ತಾವಲ್ಲ ಅಲ್ಲಿ ಟೇಜ್ ಮ್ಯಾಗ, ಅವಾಗ ಸೂಟದು ಹಾಕೋತೀರಿ ನೀವು. ಇನ್ನು ಈಡಾಗ್ಯಾರ ಬಿತ್ತು ಒಯ್ಯಪ್ಪ.